ಹಲೋ ಫ್ರೆಂಡ್ಸ್, ನಮಸ್ಕಾರ. ರೀಟಾ ಕಿಚನ್ಗೆ ಸ್ವಾಗತ. ಇಲ್ಲಿ ನನ್ನ ಚಾನಲ್ನ ನಿಮಗೆ ಫಸ್ಟ್ ಬಾರಿ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತು ನಾನು ಹೊಸದಾಗಿ ಒಂದು ಚಾಟ್ಸ್ ಅಂತಲೇ ಹೇಳ್ಬೋದು. ದಿನ ರೊಟ್ಟಿ ಚಪಾತಿ ಅದೆಲ್ಲ ತಿಂದ್ಬಿಟ್ಟು ಬೋರ್ ಆಗಿದ್ರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಒಂದು ಬಟ್ಲು ಕಡಲೆಬೇಳೆ, ಆಮೇಲೆ ಅರ್ಧ ಬಟ್ಲು ಹೆಸರುಬೇಳೆ ಹಾಕ್ಕೊಂಡು ಒಂದು 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಯಾಕಂದರೆ ಮೇಲೆ ಉಕ್ಕು ಬರಬಾರ್ದು ಅಂತ ಎಣ್ಣೆ ಹಾಕಿದ್ರೆ ಸ್ವಲ್ಪ ಉಕ್ಕುದ ಬಾಡಾಗುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸ್ಕೋಬೇಕು. 3 ವಿಸಿಲ್ ಹೊಡೆಸ್ಕೊಂಡು ಮೈದಾ ಹಿಟ್ಟು, ರವೆನೂ ಹಾಕ್ಕೊಂಡು ಕಲಿಸ್ಕೋಬೋದು. ಹಿಟ್ಟು ಬರೀ ನಾನಿಲ್ಲಿ ಮೈದಾ ಹಿಟ್ಟೆ ಕಲಿಸ್ಕೊಂಡಿದ್ದೀನಿ. 3 ವಿಸಿಲ್ ಹೊಡಿಲಿ ಫ್ರೆಂಡ್ಸ್. ಕುಕ್ಕರ್ 3 ವಿಸಿಲ್ ಹೊಡೆಯೋಷ್ಟರಲ್ಲಿ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟೇನು ನೆನೆಯೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಅವಾಗಿಂದ ನಾದ್ಬಿಟ್ಟು ಅವಾಗಿಂದ ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದೇ ಚಾಟ್ಸ್ ಹೊರಗಡೆ ತಿನ್ನೋಕ್ಕೆ ಹೋದರೆ ತುಂಬ ಖರ್ಚು ಆಗುತ್ತೆ. ಮತ್ತು ಯಾವ ಎಣ್ಣೆಲಿ ಮಾಡ್ತಾರೋ ಏನೋ ಗೊತ್ತಿರಲ್ಲ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ನಾವು ಮನೆಯಲ್ಲೇ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿಗೆ ಒಂದು ಸ್ಪೂನು ಜೀರಿಗೆ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಅಜ್ವಾನ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೈಯಲ್ಲಿ. ಆಮೇಲೆ 1 ಸ್ಪೂನ್ ಎಣ್ಣೆ, ಒಂಚೂರು ನಮಗೆ ಎಷ್ಟು ಹಿಟ್ಟಿಗೆ, ಗೋಧಿ ಹಿಟ್ಟಿಗೆ, ನಾವು ಚಪಾತಿ ಹಿಟ್ಟಿಗೆ ಆ ಥರ ಉಪ್ಪು ಹಾಕೋತೀವಿ, ಆ ಥರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಹಿಟ್ಟಲ್ಲಿ ಕಲಿಸ್ಕೊಳ್ಳಿ. ನಾವು ನೀರು ಹಾಕಿದ್ರೆ ಅದು ಚೆನ್ನಾಗಿದು ಆಗೋಲ್ಲ. ಒಣ ಹಿಟ್ಟಲ್ಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ನಾದ್ಕೊಳ್ಳೋದಂದರೆ ಅಷ್ಟೊಂದೇನು ಒಬ್ಬಟ್ಟಿಗೆ ನಾದೋ ಥರ ಮೆತ್ತಗೆ ನಾದೋ ಅವಶ್ಯಕತೆ ಇಲ್ಲ. ಚಪಾತಿಗೆ ನಾವು ಯಾವ ಥರ ನಾದ್ತೀವೋ ಆ ಥರ ಆದರೆ, ಗಟ್ಟಿ ಆದರೆ ಸಾಕು. ಏನು ನೆನೆಯೋ ಅವಶ್ಯಕತೆಯೂ ಇಲ್ಲ. ಆವಾಗಿಂದ ನಾದ್ಬಿಟ್ಟು ಆವಾಗಿಂದ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಕುಕ್ಕರ್ ಆ ಕಡೆ ಇಡ್ತಾಯಿದ್ದೀನಿ. ಈ ಕಡೆ ಬೇಳೆ ವಿಸಿಲ್ ಹೊಡೆಯೋವರೆಗೂ ಈ ಥರ ಮಾಡ್ಕೋಬೋದು. ಈ ಕಡೆ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಇದು ಮಾಡಿ, ಏನು ಅಂದರೆ ಜಾಸ್ತಿ ಬಿಸಿ ಎಣ್ಣೆ ಆಗೋದು ಬೇಡ, ಸಣ್ಣ ಉರಿಯಲ್ಲೇ ಇದು ಮಾಡಿ. ನೋಡಿ, ನಾನು ಎಷ್ಟು ಉಂಡೆ ತೊಗೊಂಡಿದ್ದೀನಿ. ಹಾಗೆ ಮಾಡ್ಕೋಬೋದು. ಚಪಾತಿ ಥರನೇ, ಪೂರಿ ಥರನೇ ಮಾಡ್ಕೋಬೋದು. ನಾನು ಚೆನ್ನಾಗಿ ನೀಟಾಗಿರಲಿ ಅಂತ ಹೇಳಿಬಿಟ್ಟು ಶೇಪ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತೆಳ್ಳಗೆ ಮಾಡಿ ಫ್ರೆಂಡ್ಸ್, ಅದು ತುಂಬ ತೆಳ್ಳಗಿರಬೇಕು. ಜಾಸ್ತಿ ದಪ್ಪ ಪೂರಿ ಥರ ಅಷ್ಟು ಚಪಾತಿ ಥರ ದಪ್ಪ ಬೇಡ. ನಾನು ತೋರಿಸ್ತೀನಿ ಇವಾಗ ನಿಮಗೆ. ನಾನು ಒಬ್ಬರು ಹಿಂದಿ ಚಾನಲಲ್ಲಿ ಮಾಡಿದರು, ಅದು ನೋಡಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದ್ಸರಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ಸೂಪರಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ನೀವು ಒಂದು ಸತಿ ಮಾಡಿ ನೋಡಿ. ಈ ಥರ ಇಷ್ಟು ತೆಳ್ಳಗಿರಲಿ. ಒಂದು 2 ಚಪಾತಿ ಲಟ್ಟಿಸ್ಕೊಳ್ಳೋಣ. ಮೊದಲು ಲಟ್ಟಿಸ್ಕೊಂಡು ಆಮೇಲೆ ಯಾವುದಾದ್ರೂ ಒಂದು ಬಟ್ಲು ಪ್ಲೇಟೋ ತೊಗೊಂಡ್ಬಿಟ್ಟು ಶೇಪ್ ಕೊಡೋಣ. ಶೇಪ್ ಕೊಟ್ಟರೆ ಎಲ್ಲ ಒಂದೇ ಸೈಜ್ ಬರುತ್ತೆ ಅಂತ ಅಷ್ಟೇ. ನೀವು ಮನೇಲಿ ತಿನ್ನಬೇಕು ಹಾಗೆ ಅಂದರೆ ಪರವಾಗಿಲ್ಲ, ನೀವು ಇದೇ ಥರ ನಾರ್ಮಲಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಥರ ಇದೆ ಅಂತ. ಬರೀ ದಿನ ರೊಟ್ಟಿ, ಪೂರಿ, ಚಪಾತಿ, ಇಡ್ಲಿ, ದೋಸೆ ಇದನ್ನು ಮಾಡಬೇಕು ಬೇಜಾರಾಗಿದ್ದರೆ ಒಂದು ದಿವಸ ಈ ಥರ ಮಾಡ್ಕೊಳ್ಳಿ. ನಾನು ನೈಟ್ ಮಾಡಿದ್ದೆ. ನೈಟ್ ಏನು ಅಡುಗೆನೇ ಮಾಡಿರಲಿಲ್ಲ. ಇದ್ರ ಮೇಲೆ ನಾವು ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಊಟ ಮಾಡ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಬಟ್ಲಿಂದ ಶೇಪ್ ತೊಗೋತದೆ. ನಾನು ಸ್ವಲ್ಪ ಚಿಕ್ಕದಾಯಿತು ಬಟ್ಲು, ನೀವು ಸ್ವಲ್ಪ ದೊಡ್ಡಲಾದರೂ ಪರವಾಗಿಲ್ಲ. ಚಾಟ್ಸ್ ಅಲ್ವಾ, ಈ ಥರನೇ ಚೆನ್ನಾಗಿರುತ್ತೆ, ಇದೇ ಸೈಜ್ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ರಫಾಗಿ ಆ ಥರ ನಾರ್ಮಲಾಗಿ ಲಟ್ಟಿಸ್ಕೊತೀವಿ ಅಂದರೆ ಲಟ್ಟಿಸ್ಕೊಳ್ಳಿ, ಪರವಾಗಿಲ್ಲ. ಉಳಿದಿರೋ ಹಿಟ್ಟು ಕೆಳಗಡೆ ಇಟ್ಕೋತಾ ಇದ್ದೀನಿ, ಯಾಕಂದರೆ ಒಣಗೋಗುತ್ತೆ, ಅದು ಲಟ್ಸಿಂದ ಇರುತ್ತಲ್ವ, ಅದಕ್ಕೋಸ್ಕರ ಹಿಟ್ಟು ಕೆಳಗಡೆ ಇದೆ, ಅದರ ಇರುತ್ತೆ, ಹಾಗೆ ಮೆತ್ತಗಿರುತ್ತೆ. ನೋಡಿ, ಈ ಥರ ಚಪಾತಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಹಾಗೆ ಎಲ್ಲ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾಯ್ದಿದೆ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಇದು ಹಿಟ್ಟು ಹಾಕ್ಕೊಂಡು ನೋಡಿ, ಹಾಗೆ ಡೈರೆಕ್ಟಾಗಿ ಹಾಕಬೇಡಿ, ಯಾಕಂದರೆ ಜಾಸ್ತಿ ಎಣ್ಣೆ ಕಾಯ್ದಿದ್ರೂ ಚೆನ್ನಾಗಿರಲ್ಲ.
ಕ್ರಿಸ್ಪಿಯಾಗಿ ಆಗಲ್ಲ ಫ್ರೆಂಡ್ಸ್ ಜಾಸ್ತಿ ಎಣ್ಣೆ ಕಾಯ್ದಿದ್ರೆ. ಅಷ್ಟು ಬಿಸಿ ಆಗಿರ್ಬಾರ್ದು, ಅಷ್ಟು ತಣ್ಣಗೂ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಒಂದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದು ಇದು ಆದಮೇಲೆ ಡ್ರೈ ಆದಮೇಲೆ ಇನ್ನೊಂದು ಹಾಕ್ಕೊಳ್ಳಿ. ಯಾಕಂದರೆ ಹಸಿದ್ರಲ್ಲೇ ಒಂದ್ರ ಮೇಲೆ ಒಂದು ಹಾಕಿದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀಟಾಗಿ ಹಾಕ್ಕೊಳ್ಳಿ. ನೋಡಿ ಈ ಥರ ಸಣ್ಣ ಉರಿಯಲ್ಲಿ, ಮೇನ್ ಅಂದರೆ ಉರಿ ಸಣ್ಣ ಫ್ಲೇಮ್ ಸಣ್ಣಗೆ ಇಡ್ರಿ, ಜಾಸ್ತಿ ಇಡಬೇಡ್ರಿ. ಇಲ್ಲದಿದ್ರೆ ಕ್ರಿಸ್ಪಿ ಆಗಲ್ಲ, ಒಳಗಡೆ ಮೆತ್ತಗಿರುತ್ತೆ, ಹೊರಗಡೆ ಥರ ಕಲರ್ ಬಂದಿರುತ್ತೆ, ಅದು ಟೇಸ್ಟೇ ಬರಲ್ಲ ಫ್ರೆಂಡ್ಸ್. ಇವು ಕ್ರಿಸ್ಪಿಯಾಗಿ ಚೆನ್ನಾಗಿ ಕುರುಕುರು ಅಂದ್ರೇ ಚೆನ್ನಾಗಿರುತ್ತೆ. ಕಾಂಬಿನೇಷನು ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ. ಒಂದೇ ಸೈಜಲ್ಲಿದ್ದರೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ನು, ಒಂದು ಸ್ವಲ್ಪ ಶೇಪ್ ಚೆನ್ನಾಗಿದೆ. ಹಂಗೆ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬೇಳೆ ಇದಾಗಿದೆ. ಬೇಳೆ ಫುಲ್ ಮ್ಯಾಶ್ ಆಗಿರಬಾರ್ದು. ನೋಡಿ ಇಲ್ಲಿ ಒಂಥರ ಕಾಳು ಥರ ಇರಬೇಕು. ನೋಡಿ ಈ ಥರ. ಆಮೇಲೆ ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಕೊಡೋಣ. ಇವಾಗ ಅದಕ್ಕೆಲ್ಲ ಇದೆ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಅರಿಶಿಣ ಎಲ್ಲ ಹಾಕಿದ್ದೀವಿ. ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡೋಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ಸಾಸಿವೆ ಒಂದು ಬಾಟ್ಲೆ ತೊಗೊಂಡೆ, ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಆಮೇಲೆ ಮೆಣಸು ಪೌಡ್ರು ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಪೌಡ್ರು ಒಂದು ಸ್ವಲ್ಪ, ಕರಿಮೆಣಸಿನ ಪೌಡ್ರು ಒಂಚೂರು, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಹಾಕಿಬಿಟ್ಟು ನೋಡಿ ಈ ಥರ ಒಗ್ಗರಣೆ ಕೊಡಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉಡಿಸ್ತಾಯಿದ್ದೆ ಮೇಲೆ ಟೇಸ್ಟ್ಗೋಸ್ಕರ. ಹಲೋ ಫ್ರೆಂಡ್ಸ್, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇವಾಗ ಬಟ್ಲಿಗೆ ಇದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಒಂದು 4 ಮೆಣಸಿನ್ಕಾಯಿ, ಪುದೀನ, ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಆಮೇಲೆ ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಮೇನ್ ಅಂದರೆ ಟೇಸ್ಟ್ ಕೊಡೋದು ಇದೇ ಫ್ರೆಂಡ್ಸ್, ಇದೇ ಚಟ್ನಿ. ಇದು ಒಂದು ಸತಿ ಮಾಡಿಟ್ಕೊಂಡು ಒಂದು ವಾರದಲ್ಲಿ 1-2 ಸತಿ ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ 1 ವಾರ ಇಟ್ಕೋಬೋದು ಫ್ರೆಂಡ್ಸ್. ಈ ಥರ ಇದ್ದರೆ ಇದು ಫ್ರಿಜ್ಜಲ್ಲಿ 1 ವಾರ ಇಟ್ಕೋಬೋದು. ನೋಡಿ ಈ ಥರ ಮಿಕ್ಸಿ ಮಾಡಿ ನಿಮಗೆ ಟೇಸ್ಟ್ ಅನುಕೂಲಕ್ಕೆ ನೋಡಿ ನಾನೊಂದು 4-5 ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ತಾಯಿದ್ದೀನಿ. ಮತ್ತು ನಿಮಗೆ ಇನ್ನೊಂದು ಸ್ವಲ್ಪ ಟೇಸ್ಟಿ ಬೇಕು ಅಂತಂದರೆ ಇನ್ನೊಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಟೇಸ್ಟ್, ನೀವು ಖಾರ ಯಾವ ಥರ ತಿಂತೀರಾ, ಖಾರ ಉಪ್ಪು ಯಾವ ಥರ ತಿಂತೀರ ಅಂತ ನಿಮ್ಮ ಮೇಲೆ ಬಿಟ್ಟಿದ್ದು ನೋಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ರೆಡಿ ಆಯಿತು. ಏನು ಒಂದು 10 ನಿಮಿಷ ಆಗಲ್ಲ ಫ್ರೆಂಡ್ಸ್, ಬೇಗ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಕ್ರಿಸ್ಪಿಯಾಗಿ ಬಂದಿದೆ, ಟೇಸ್ಟಿ, ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದು ಸತಿ ತಿಂದು ನೋಡಿರಿ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನನ್ನ ಚಾನಲ್ನ ನೋಡಿ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬು ನನ್ನ ಚಾನಲ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಸ್ಕಾರ ಫ್ರೆಂಡ್ಸ್.